ವಿವೇಕಾನಂದರ ನಾಡಿನಲ್ಲಿ ನರೇಂದ್ರನ ಕಮಾಲಿಲಿ ಪಶ್ಚಿಮ ಬಂಗಾಳದಲ್ಲಿ ಮುನ್ನುಗ್ಗಿದ ಕೇಸರಿ ಪಡೆ 160+ ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ 126 ಸ್ಥಾನಗಳಲ್ಲಿ ಟಿಎಂಸಿ ಅಭ್ಯರ್ಥಿಗಳ ಮುನ್ನಡೆ ಸರಳ ಬಹುಮತದತ್ತ ಸಾಗ್ತಾ ಇದೆ ಬಿಜೆಪಿ ಟೀಮ್ ಪಶ್ಚಿಮ ಬಂಗಾಳದಲ್ಲಿ ಮ್ಯಾಜಿಕ್ ನಂಬರ್ ದಾಟಿದ ಬಿಜೆಪಿ 162 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ 148 ಮ್ಯಾಜಿಕ್ ನಂಬರ್ ಇದೀಗ 162ರಲ್ಲಿ ಬಿಜೆಪಿ 194 ಕ್ಷೇತ್ರ ಮ್ಯಾಜಿಕ್ ನಂಬರ್ 148 ಇದೀಗ 162ರಲ್ಲಿ ಇದೀಗ ಬಿಜೆಪಿ ಇರುವಂತದ್ದು ಮ್ಯಾಜಿಕ್ ನಂಬರ್ನ ಸಹಿತ ದಾಟಿದೆ. ಬಟ್ ಅಷ್ಟೇ ಟಿಎಂಸಿ ಸಹಿತ 126 ಸ್ಥಾನಗಳಲ್ಲಿರುವಂಥದ್ದು 148 ಸ್ಥಾನ ಬಂಗಾಳದಲ್ಲಿ ಬಹುಮತಕ್ಕೆ ಬೇಕಿರುವಂಥದ್ದು. ಬಟ್ ಬಿಜೆಪಿ ಕಮಾಲ್ ಮಾಡ್ತಾ ಇದೆ, ಪಶ್ಚಿಮ ಬಂಗಾಳವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ. ಸಾಕಷ್ಟು ಒಂದಿಷ್ಟು ನೋಡಿ, ಅದೇ ನನ್ನ ಆಗ್ಲೇ ಹೇಳಿದಾಗೆ ಬಿಜೆಪಿಯ ಈ ಬಾರಿಯ ಪ್ರಚಾರದ ರೀತಿ ಇದೆಯಲ್ಲ, ದಾರಿ ಹುಡುಕೊಂಡಂತ ದಾರಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಮಹಿಳೆಯರ ಮತ ಸೆಳೆಯೋದ್ರಲ್ಲಿ ಕೋಲ್ಕತ್ತಾದಲ್ಲಿ ಅಮಿತ್ ಶಾ ಜಾಂಡ ಊದಿ ಅಲ್ಲೇ ಕೂತ್ಕೊಂಡು ಯಾವ ಮಟ್ಟಿಗೆ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಮೋದಿಯವರು ಸಹಿತ ಅವರೇ ಕೆಳಗೆ ಇಳಿದು, ಅಂದ್ರೆ ಅವರೇ ಫುಟ್ಪಾತ್ ಲೆವೆಲ್ಗೆ ಬಂದು ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ವರ್ಕೌಟ್ ಆಗಿದೆ, ರಿಸಲ್ಟ್ ಸಿಗ್ತಾ ಇದೆ. ಈ ಬಾರಿ ಪಶ್ಚಿಮ ಬಂಗಾಳವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿಗೆ, ಬಟ್ ಅದನ್ನ ಪಡೆದುಕೊಳ್ತಾ ಇದೆ. ಚಾಣಾಕ್ಷತನ ಇಲ್ಲಿ ವರ್ಕೌಟ್ ಆಗ್ತಾ ಇದೆ, ಅಂದ್ರೆ ಅಮಿತ್ ಶಾ ಅವರ ಚಾಣಾಕ್ಷತನ ಅಂತ ಹೇಳ್ಬೋದು. ಈಗ ಮೋದಿ ಮಾತ್ರ ಅಲ್ಲ, ಅಮಿತ್ ಶಾ ಸಹಿತ ಕೋಲ್ಕತ್ತಾದಲ್ಲಿ ಇದ್ದು ಅಲ್ಲೇ 15 ದಿನಗಳವರೆಗೆ ಇದ್ದು ಪ್ರಚಾರವನ್ನ ಯಾವ ರೀತಿಯಾಗಿ ಮುನ್ನುಗ್ಗಿದ್ರು. ದೀದಿನ ಅಷ್ಟು ಈಸಿಯಾಗಿ ತಮಿಳುನಾಡಲ್ಲಿ ಚುನಾವಣಾ ಎಲ್ಲ ಸಮೀಕ್ಷೆ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಮತದಾನೋತ್ತರ ಸಮೀಕ್ಷೆಯಲ್ಲಿ ಡಿಎಂಕೆಗೆ ಬಹುಮತ, ಆದ್ರೆ ಅಸಲಿ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು ಗೇಮ್ ಚೇಂಜ್. ಸಮೀಕ್ಷೆಯಲ್ಲಿ ಟಿವಿಕೆ ವಿಜಯರನ್ನ ಲೆಕ್ಕಕ್ಕೆ ತಗೊಂಡಿರಲಿಲ್ಲ, ಆದ್ರೆ ತಮಿಳುನಾಡಿನ ಅಸಲಿ ಕಿಂಗ್ ಆಗ್ತಿದ್ದಾರೆ ನಟ ವಿಜಯ್. ತಮಿಳುನಾಡಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಟಿವಿಕೆ ಪಕ್ಷ, 90+ ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಟಿವಿಕೆ. ಸರ್ಕಾರ ರಚಿಸೋ ಕನಸಲ್ಲಿದ್ದ ಡಿಎಂಕೆಗೆ ಆರಂಭದ ನಿರಾಸೆ ಇದೀಗ 3ನೇ ಸ್ಥಾನಕ್ಕೆ ಕುಸಿದಿದೆ ಡಿಎಂಕೆ ಪಕ್ಷ. ತಮಿಳುನಾಡಲ್ಲಿ ಚುನಾವಣಾ ಎಲ್ಲಾ ಸಮೀಕ್ಷೆಗಳು ಉಲ್ಟಾ ಪಲ್ಟಾ ಆಗ್ತಾ ಇದೆ ನೋಡಿ. ಯಾಕಂದ್ರೆ ಮತದಾನೋತ್ತರ ಸಮೀಕ್ಷೆಯಲ್ಲಿ ಡಿಎಂಕೆಗೆ ಬಹುಮತ, ಆದ್ರೆ ಅಸಲಿ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು ಗೇಮ್ ಚೇಂಜ್. ಈಗಾಗಲೇ ಟಿವಿಕೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಟಿವಿಕೆ ನಂಬರ್ 1 ಸ್ಥಾನ, ದಳಪತಿ ವಿಜಯ್ ಕಮಾಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದೀಗ ದಳಪತಿ ವಿಜಯ್ ಕಮಾಲ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ತ್ರಿಷಾ ಟೆಂಪಲ್ ರನ್ನು ಎಲ್ಲವೂ ಸಹಿತ ವರ್ಕೌಟ್ ಆಗ್ತಾ ಇದೆ ಅನಿಸ್ತಾ ಇದೆ ಇಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಆಡಳಿತಕ್ಕೆ ಇತಿಶ್ರೀ ಹಾಡಿದ ಮತದಾರ. ಸತತ 3ನೇ ಬಾರಿ ಸರ್ಕಾರ ಅಂದ್ರೆ ದೀದಿ 15 ವರ್ಷಗಳ ಆಡಳಿತ ಇಲ್ಲಿ ಅಂತ್ಯ. ಕೊನೆಗೂ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಿಸಲು ಮೋದಿ ಶಾ ಸರ್ಕಸ್. 294 ಸೀಟ್ ಪೈಕಿ ಈಗಾಗಲೇ 164ರಲ್ಲಿ ಮ್ಯಾಜಿಕ್ ನಂಬರ್ಗೆ ಬೇಕಿರೋದು 148. ಕಳೆದ ಬಾರಿ 221 ಸೀಟ್ ಗೆದ್ದಿದ್ದ ದೀದಿಗೆ ಸದ್ಯಕ್ಕೆ 124 ಕ್ಷೇತ್ರ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಆಡಳಿತಕ್ಕೆ ಇತಿಶ್ರೀ ಹಾಡಿದ್ದಾರೆ ಮತದಾರರು. 3ನೇ ಬಾರಿ ಸರ್ಕಾರ ಅಂದ್ರೆ ದೀದಿ 15 ವರ್ಷಗಳ ಆಡಳಿತ ಇದೀಗ ಅಂತ್ಯ. ಕೊನೆಗೂ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಿಸಲು ಮೋದಿ ಶಾ ಸಕ್ಸಸ್ ಆಗಿದ್ದಾರೆ. 294 ಸೀಟ್ಸ್ ಪೈಕಿ 164 ಸೀಟ್ಗಳಲ್ಲಿ ಬಿಜೆಪಿ ಸೂಪರ್ ಹ್ಯಾಟ್ರಿಕ್ ಬಾರಿಸ್ತಾ ಇದೆ. ಮ್ಯಾಜಿಕ್ ನಂಬರ್ಗೆ ಬೇಕಿರೋದು 148, ಬಟ್ ಇಲ್ಲಿ 144ರಲ್ಲಿ ಬಿಜೆಪಿ
ತನ್ನ ಗೆಲುವಿನ ಪತಾಕೆಯನ್ನ ಹಾರಿಸೋದಕ್ಕೆ ಮುನ್ನುಗ್ತಾ ಇದೆ. 3 ಬಾರಿ ಸಿಎಂ ಆಗಿ 15 ವರ್ಷ ಆಡಳಿತ ಸಾಕಾಗಿದೆ ಅನ್ಸುತ್ತೆ ಜನಗಳಿಗೆ. ಬದಲಾವಣೆ ಆಗ್ಬೇಕಿತ್ತು. ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಗಳು ಬೇಕಾದಷ್ಟಿದೆ. ಅದನ್ನ ಬಿಜೆಪಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ. ಬಾಂಗ್ಲಾದೇಶದ ಕ್ಯಾಬಿನೆಟ್ನಲ್ಲಿ ಒಬ್ಬ ಸದಸ್ಯ ಮಾತನಾಡ್ತಾರೆ. ಬಿಜೆಪಿ ಒಂದ್ ವೇಳೆ ಏನಾದ್ರೂ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾ ವಲಸಿಗರು ಏನು ಪಶ್ಚಿಮ ಬಂಗಾಳದಲ್ಲಿ ಇದಾರಲ್ಲ ಅವರೆಲ್ಲರೂ ಸಹಿತ ಮರಳಿ ನಮ್ಮ ದೇಶಕ್ಕೆ ಬರ್ಬೇಕಾಗುತ್ತೆ ಅಂತ